ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸಮೃದ್ಧಿ ಸೇವಾ ಟ್ರಸ್ಟ್ ಅಧ್ಯಕ್ಷೆ ಶಾಂತಕುಮಾರ್ ರಂಜಪ್ಪ ಇವತ್ತು ನಿಮ್ ಜೊತೆ ಮಾತಾಡಕ್ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಯಾಕೆಂತಂದ್ರೆ ಈ ಬಯೋಟೋರಿಯಂ ಮ್ಯಾಗ್ನೆಟಿಕ್ ಮ್ಯಾಟ್ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ನಾನು ಒಂದು ತಿಂಗಳ ಹಿಂದೆ ಒಬ್ರು ವಯಸ್ಸಾದವರು ಗೋವಿಂದಪ್ಪ ಅವರು ಅಂತ ಹೇಳಿ ಒಂದು 65-70 ವರ್ಷ ಅವ್ರಿಗೆ ವಯಸ್ಸಾಗಿದೆ. ಅವರು ಸುಮಾರು ಒಂದು 6 ತಿಂಗಳ ಹಿಂದೆ ಅವ್ರಿಗೆ ಪ್ಯಾರಾಲಿಸಿಸ್ ಆಗಿ ಒಂದು 8-10 ಲಕ್ಷ ದುಡ್ಡು ಖರ್ಚು ಮಾಡಿದ್ರು. ನಾನು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ, ಹೌದಾ ಆಯ್ತು, ಎಷ್ಟೋ ದುಡ್ಡು ಖರ್ಚು ಮಾಡ್ಬಿಟ್ಟಿದೀವಿ, ಆಯ್ತು ಇದು ಒಂದು ನೋಡೋಣ ಕಣವ ತಂದು ಕೊಡಿ ಅಂತ ಹೇಳಿದ್ರು. ತಗೊಂಡೋಗಿ ಕೊಟ್ಟಿದ್ವಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು, ನೋಡಿ, ನಾವು ಕೊಡೋದಕ್ಕಿಂತ ಮುಂಚೆ ಬೆಡ್ ರಿಡನ್ ಆಗಿದ್ದು, ಇಬ್ರು ಹಿಡಿದು ಅವ್ರನ್ನ ಎತ್ತಬೇಕಾಗಿತ್ತು, ವಾಶ್ರೂಮಿಗೆ ಕರ್ಕೊಂಡು ಹೋಗ್ಬೇಕಾಯ್ತು, ಟಾಯ್ಲೆಟ್ ಕರ್ಕೊಂಡು ಹೋಗ್ಬೇಕಾಗಿತ್ತು. 8-10 ಲಕ್ಷ ದುಡ್ಡು ಖರ್ಚು ಮಾಡಿದ್ರು, ಯಾವುದು ಗುಣ ಆಗಿರ್ಲಿಲ್ಲ. ಈ ಬಯೋಟೋರಿಯಂ ಮ್ಯಾಗ್ನೆಟಿಕ್ ಮ್ಯಾಟ್ ಮ್ಯಾಜಿಕ್ ಮಾಡಿದೆ, ಮಿರಾಕಲ್ ಮಾಡಿದೆ, ಅದ್ಭುತವಾಗಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಅದು ಕೇವಲ 1 ತಿಂಗಳಲ್ಲಿ ಇಷ್ಟು ಚೆನ್ನಾಗಿ ಅವರು ಓಡಾಡ್ತಿದ್ದಾರೆ ಅಂತ ಹೇಳಿ ನನಗೆ ನೋಡಿದಾಗ ನಿಜವಾಗ್ಲೂ ಒಂದು ಅದ್ಭುತ ಅಂತ ಅನಿಸ್ತು. ಅಲ್ಲಿ ನೋಡಿ, ಅವ್ರ ಕಾಲ್ ನೋಡಿ ನೀವು, ಕಾಲ್ ಎತ್ತಿಕಕ್ಕೆ ಆಗ್ತಿರ್ಲಿಲ್ಲ, ಅವ್ರಿಗೆ ನಡೆಯಕ್ಕೆ ಆಗ್ತಿರ್ಲಿಲ್ಲ. ನೋಡಿ, ಅಲ್ಲಿ ವಾಟರ್ ಎನರ್ಜಿ ಪ್ಯಾಡ್ ಹಾಕಿದ್ದಾರೆ, ನೋಡ್ಬೋದು ನೀವಲ್ಲಿ. ಮತ್ತೆ ಕೈ ಕೂಡ ರಿಸ್ಟ್ ಬ್ಯಾಂಡ್ ಕಟ್ಟಿದ್ದಾರೆ. ಸೊ ಇದೆಲ್ಲ ಎಷ್ಟು ಚೆನ್ನಾಗಿ ಆಟೋಮೆಟಿಕ್ ಆಗಿ ಅವರು ನಡೆದಾಡಕ್ ಶಕ್ತಿ, ಸೊಂಟನೂ ಕೂಡ ಎದ್ದೇಳ್ತಾ ಇರ್ಲಿಲ್ಲ, ನಿಂತ್ಕೊಳ್ಳೋಕ್ ಶಕ್ತಿ ಇರ್ಲಿಲ್ಲ ಅಂತ ಎಲ್ಲ ಹೇಳಿದ್ರು. ಇವತ್ತು ಅವ್ರು ನೋಡಿ, ನಿಮ್ಗೆ ನೋಡಿ ಕಾಣಿಸ್ತಿದೆ, ಕಣ್ಣಲ್ಲೇ ಕಾಣಿಸ್ತಿದೆ ಅವ್ರ ರಿಸಲ್ಟ್. ನಿಜವಾಗ್ಲೂ ಇದೊಂದು ಎಲ್ಲರೂ ಮೆಚ್ಚುವಂತಹದ್ದು. ಪ್ರತಿಯೊಬ್ರು ಕೂಡ ನಿಜವಾಗ್ಲೂ ಏನು ಮ್ಯಾಗ್ನೆಟಿಕ್ ಮ್ಯಾಟ್ ನ ಬಳಸಿ BP, ಶುಗರು, ಥೈರಾಯ್ಡು, ಪೈಲ್ಸ್ ಇರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಏನೇ ಸಮಸ್ಯೆ 360 ಕಾಯಿಲೆಗೂ ಇದು ರಾಮಬಾಣ. ಯಾಕೆಂದ್ರೆ ನಾವು ನಮ್ಮ ಫ್ಯಾಮಿಲಿಗೆ ಬಳಸ್ಕೊಂಡಾದ್ಮೇಲೆ ನಾನು ಪ್ರತಿಯೊಂದು ಮನೆಗೂ ಸಂಕಲ್ಪ ಮಾಡಿದ್ದೀನಿ, ಪ್ರತಿಯೊಂದು ಮನೆಗೂ ನಾನು ಈ ಬಯೋಮ್ಯಾಗ್ನೆಟಿಕ್ ಮ್ಯಾಟ್ ನ ಕೊಡಬೇಕು, ಮತ್ತೆ ಅವ್ರ ಜೀವಗಳನ್ನ ಉಳಿಸ್ಬೇಕು ಅನ್ನೋದು. ಯಾಕಂದ್ರೆ ಕೋಟಿ ಕೊಟ್ಟರು ಇವತ್ತು ಆರೋಗ್ಯ ಸಿಗ್ತಿರ್ಲಿಲ್ಲ. ನೋಡಿ, 9,600 ರೂಪಾಯಿಗೆ ಇವತ್ತು ಅವ್ರು ಎದ್ದು ನಡೆದಾಡೋ ಶಕ್ತಿ ಕೊಟ್ಟಿದೆ ಆ ಮ್ಯಾಗ್ನೆಟಿಕ್ ಮ್ಯಾಟ್. ಅಂದ್ರೆ ಎಷ್ಟು ಶಕ್ತಿ ಇದೆ ಅಂತ ನಾವು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ. ಎಲ್ರು ಬಳಸಿ ಆರೋಗ್ಯ ಹೆಚ್ಚಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.